ನಮಸ್ತೆ ಸ್ನೇಹಿತರೆ, ಸ್ಟೋರೀಸ್ ಬೈ ಸುಮಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸುಮಲತಾ ಪೂಜಾರಿ. ಇವತ್ತು ನಾನು ಹೇಳಲು ಹೊರಟಿರುವಂತಹ ಕಥೆ ಮಾಯಾವಿಯ ಕುತಂತ್ರ. ಒಂದು ಗುಡ್ಡದ ಬಳಿ ಬಿಲ್ಲ ಎಂಬ ದುಷ್ಟನು ವಾಸವಾಗಿದ್ದನು. ಅವನು ತುಂಬ ಕ್ರೂರಿ. ಅವನು ವಿವಾಹ ಮಾಡಿಕೊಂಡಿರಲಿಲ್ಲ. ಅವನು ಒಂಟಿಯಾಗಿ ಬದುಕುತ್ತಿದ್ದನು. ಅವನ ಕಿರಿಯ ಸಹೋದರ ಮತ್ತು ಅವನ ಪತ್ನಿ ಯಾವುದೋ ಅಪಘಾತದಲ್ಲಿ ತೀರಿಕೊಂಡರು. ಅವಳ ಒಬ್ಬಳೇ ಮಗಳು ಕಾಂಚನ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥಲಾದಳು. ಕಾಂಚನಳ ಯೋಗಕ್ಷೇಮವನ್ನು ಬೇರೆ ಯಾವ ಸಂಬಂಧಿಕರು ನೋಡಿಕೊಳ್ಳಲು ಮುಂದೆ ಬರಲಿಲ್ಲ. ಆಗ ವಿಧಿಯಿಲ್ಲದೆ ಬಿಲ್ಲ ಕಾಂಚನಳನ್ನು ಕರೆದುಕೊಂಡು ಬರಬೇಕಾಯಿತು. ಅವನಿಗೆ ಕಾಂಚನಳನ್ನು ಕಂಡರೆ ಆಗುತ್ತಿರಲಿಲ್ಲ. ಅವಳನ್ನು ಒಂದು ದೊಡ್ಡ ಮನೆಯಲ್ಲಿ ಕೂಡಿ ಹಾಕಿ ಸೆರೆಮನೆಯಲ್ಲಿರುವಂತೆ ನೋಡಿಕೊಂಡನು. ಅವಳು ಯಾರನ್ನೂ ಭೇಟಿ ಮಾಡುವಂತಿರಲಿಲ್ಲ, ಯಾರ ಜೊತೆಯೂ ಮಾತನಾಡುವಂತೆಯೂ ಇರಲಿಲ್ಲ. ಅವಳು ಒಂಟಿಯಾಗಿ ತನ್ನನ್ನು ಕೂಡಿ ಹಾಕಿದ ಮನೆಯಲ್ಲಿ ವಾಸ ಮಾಡುತ್ತಿದ್ದಳು. ಬಿಲ್ಲನ ಮನೆಯ ಮೇಲಿನ ಉಪ್ಪರಿಗೆಯಲ್ಲಿ ಕಾಂಚನ ಒಂಟಿಯಾಗಿ ವಾಸವಾಗುತ್ತಿದ್ದಳು. ಕಾಂಚನ ನೋಡಲು ತುಂಬ ಸುಂದರವಾಗಿದ್ದಳು. ಅವಳು ತನ್ನ ತಂದೆ ತಾಯಿಯನ್ನು ನೆನೆದು ಜೋರಾಗಿ ದುಃಖಿಸಿ ಅಳುತ್ತಿದ್ದಳು. ಅವಳನ್ನು ಸಮಾಧಾನಪಡಿಸಲು ಯಾರೂ ಇರಲಿಲ್ಲ. ಹೀಗಾಗಿ ಅವಳು ಯಾವಾಗಲೂ ಅಳುತ್ತಾ ಕಾಲ ಕಳೆಯುತ್ತಿದ್ದಳು. ಕಾಲಕ್ರಮೇಣ ಕಾಂಚನ ಬೆಳೆದು ದೊಡ್ಡವಳಾದಳು. ಅವಳ ಸುಂದರವಾದ ರೂಪ ಮುತ್ತಿಗಿಂತ ಅದ್ಭುತವಾಗಿತ್ತು. ಅವಳ ಉದ್ದವಾದ ಕೂದಲನ್ನು ನೋಡಲು ಕಣ್ಣುಗಳು ಸಾಲುತ್ತಿರಲಿಲ್ಲ. ಅವಳು ಉಪ್ಪರಿಗೆಯಲ್ಲಿ ಬಂದು ನಿಂತರೆ ಕೂದಲು ಕಾಂಚನಳ ಹಿಮ್ಮಡಿಯವರೆಗೂ ಕಾಣುತ್ತಿತ್ತು. ಅಂತಹ ಅಪರೂಪದ ಕೂದಲ ರಾಶಿಯನ್ನು ಕಾಂಚನ ಹೊಂದಿದ್ದಳು. ಅವಳ ಮುಖ ಕಮಲವು ಚಂದಿರನಂತೆ ಕಂಗೊಳಿಸುತ್ತಿತ್ತು. ಕಾಂಚನ ರೂಪವಂತೆ ಮಾತ್ರವಲ್ಲ, ಗುಣದಲ್ಲಿ ಅಪರಂಜಿ. ಒಂದು ದಿನ ಕಾಂಚನ ಉಪ್ಪರಿಗೆಯಲ್ಲಿ ನಿಂತಿರುವಾಗ ಆ ದೇಶದ ರಾಜಕುಮಾರನು ತನ್ನ ಬಿಳಿಯ ಸುಂದರ ಕುದುರೆಯಲ್ಲಿ ದಾರಿಯಲ್ಲಿ ಹೋಗುತ್ತಿದ್ದನು. ಅವನು ಆಕಸ್ಮಿಕವಾಗಿ ಆ ದಾರಿಯಲ್ಲಿ ಬಂದಿದ್ದನು. ಅವನು ಉಪ್ಪರಿಗೆಯಲ್ಲಿ ನಿಂತಿದ್ದ ಕಾಂಚನಳನ್ನು ಕಂಡನು. ಅವಳ ನಯನ ಮನೋಹರ ರೂಪವನ್ನು ಕಂಡು ರಾಜಕುಮಾರನು ಮುಗ್ಧನಾದನು. ಅವಳ ಸುಂದರ ರೂಪಕ್ಕೆ ಮಾರು ಹೋಗಿ ಪ್ರೀತಿಯ ಸುಳಿಗೆ ಸಿಲುಕಿದನು. ರಾಜಕುಮಾರನ ಧೀರ ವ್ಯಕ್ತಿತ್ವ, ಗಂಭೀರವಾದ ನಡವಳಿಕೆಯನ್ನು ಕಂಡು ಕಾಂಚನ ಸಹ ಪ್ರೀತಿಸಲು ಪ್ರಾರಂಭಿಸಿದಳು. ಹೀಗೆ ಇಬ್ಬರ ನಡುವೆ ಪ್ರೀತಿ ಅಂಕುರಿಸಿತು. ರಾಜಕುಮಾರನು ಪ್ರತಿನಿತ್ಯ ಕಾಂಚನಳನ್ನು ಭೇಟಿ ಮಾಡಲು ಪ್ರಾರಂಭಿಸಿದನು. ಅವನು ಕಾಂಚನಳ ಅಲೆಯಾದ ಕೂದಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಉಪ್ಪರಿಗೆಯಲ್ಲಿ ಮೇಲೆ ಹತ್ತಿ ಬರುತ್ತಿದ್ದನು. ಇಬ್ಬರು ಕೆಲಕಾಲ ಪ್ರೀತಿ ಪ್ರೇಮ ಸಲ್ಲಾಪದಲ್ಲಿ ಮುಳುಗಿ ಸಾಯಂಕಾಲ ರಾಜಕುಮಾರನು ತನ್ನ ಅರಮನೆಗೆ ವಾಪಸ್ಸು ಹೊರಡುತ್ತಿದ್ದನು. ಸುಮಾರು ದಿನಗಳ ಕಾಲ ಅವರ ಪ್ರೇಮದ ಆಟ ಮುಂದುವರಿಯುತ್ತಲೇ ಇತ್ತು. ಕಾಂಚನ ವಾಸವಾಗಿದ್ದ ಹಳ್ಳಿಯಲ್ಲಿ ಒಬ್ಬ ಮಂತ್ರವಾದಿ ಕ್ರೂರಿ ಮುದುಕಿಯು ವಾಸವಾಗಿದ್ದಳು. ಅವಳು ತುಂಬ ಕೆಟ್ಟವಳು. ಪ್ರತಿನಿತ್ಯ ರಾಜಕುಮಾರನು ಕಾಂಚನಳ ಮನೆಗೆ ಬರುವುದನ್ನು ನೋಡುತ್ತಿದ್ದಳು. ಒಂದು ದಿನ ಯಾರೂ ಇಲ್ಲದ ಸಮಯ ಸಾಧಿಸಿ ಕಾಂಚನಳ ಬಳಿಗೆ ಬಂದಳು. ಕಾಂಚನ, ನೀನು ತುಂಬ ಮುಗ್ಧೆ. ನಿನ್ನನ್ನು ನೋಡಲು ಪ್ರತಿನಿತ್ಯ ರಾಜಕುಮಾರನು ಬರುವುದನ್ನು ನಾನು ನನ್ನ ಕಣ್ಣಾರೆ ಕಂಡಿರುವೆನು. ಅವನು ತುಂಬ ಮೋಸಗಾರ. ನೀನು ರಾಜಕುಮಾರನನ್ನು ನಂಬಬೇಡ. ನೀನು ಅವನ ಪ್ರೇಮ ಪಾಶದಿಂದ ಹೊರಗೆ ಬಾ. ಇಲ್ಲದಿದ್ದರೆ ಒಂದಲ್ಲ ಒಂದು ದಿನ ನೀನು ಪಶ್ಚಾತ್ತಾಪ ಪಡಬೇಕಾಗುವುದು. ಮಾಂತ್ರಿಕ ಮುದುಕಿ ತಾನು ಹೇಳಬೇಕಾದ ಮಾತುಗಳನ್ನು ಹೇಳಿ ತಾನು ಬಂದ ದಾರಿಯಲ್ಲೇ ಹಿಂತಿರುಗಿದಳು. ಮರುದಿನ ಎಂದಿನಂತೆ ರಾಜಕುಮಾರನು ಕಾಂಚನಳನ್ನು ಕಾಣಲು ಬಂದನು. ಕಾಂಚನ ಹಿಂದಿನ ದಿನ ಮುದುಕಿ ತನಗೆ ಹೇಳಿದ ಮಾತುಗಳನ್ನು ಹೇಳಿದಳು. ರಾಜಕುಮಾರನ ಮನದಲ್ಲಿ ಅನುಮಾನದ ಮಿಂಚು ಸುಳಿಯಿತು. ಈ ಮುಗ್ಧ ಹುಡುಗಿಯನ್ನು ಮುದುಕಿ ತೊಂದರೆಯಲ್ಲಿ ಸಿಲುಕಿಸುವ ಯತ್ನ ಮಾಡುತ್ತಿದ್ದಾಳೆ. ಕಾಂಚನ, ನೀನು ಇದೇ ಮನೆಯಲ್ಲಿ ವಾಸವಾಗಿರುವುದು ಸುರಕ್ಷಿತವಲ್ಲ. ನಾನು ನನ್ನ ಅರಮನೆಗೆ ವಿವಾಹ ಮಾಡಿಕೊಂಡು ಕರೆದುಕೊಂಡು ಹೋಗುವೆನು. ನಾನು ಮತ್ತು ನೀನು ಸುಖವಾಗಿ ಬಾಳಬಹುದು. ಕಾಂಚನ ರಾಜಕುಮಾರನ ಜೊತೆ ಹೊರಟಳು. ಕಾಂಚನಳ ತಾಯಿ 3 ವಸ್ತುಗಳನ್ನು ನೀಡಿದ್ದಳು. ಅವುಗಳನ್ನು ತೆಗೆದುಕೊಂಡು ರಾಜಕುಮಾರನ ಜೊತೆ ಹೊರಟಳು. 3 ವಸ್ತುಗಳಲ್ಲಿ ಮೊದಲನೆಯದು ನೀರಿನ ಸೀಸೆ, ಎರಡನೆಯದು ಒಂದು ಪುಟ್ಟ ಚೀಲದ ತುಂಬ ಖಾರದ ಪುಡಿ, ಮೂರನೆಯದು ಪುಟ್ಟ ಪುಟ್ಟ ಕಲ್ಲುಗಳು ತುಂಬಿದ ಚೀಲ. ಕಾಂಚನಳನ್ನು ರಾಜಕುಮಾರನು ತನ್ನ ಕುದುರೆಯ ಮೇಲೆ ಕುಳ್ಳಿರಿಸಿಕೊಂಡು ಹೊರಟನು. ಅವರು ಹೊರಟಿದ್ದನ್ನು ಕಂಡ ಮಾಂತ್ರಿಕ ಮುದುಕಿ ತಾನು ಅವರನ್ನು ಹೇಗಾದರೂ ಮಾಡಿ ತಡೆಯಲೇಬೇಕು ಎಂದು ರಭಸದಿಂದ ಜಿಗಿದು ತಾನು ಸಹ ಓಡಲು ಪ್ರಾರಂಭಿಸಿದಳು. ಮುದುಕಿ ತಮ್ಮನ್ನು ಹಿಂಬಾಲಿಸಿಕೊಂಡು ಬರುವುದನ್ನು ಕಂಡು ರಾಜಕುಮಾರನು ತನ್ನ ಕುದುರೆಯ ವೇಗವನ್ನು ಹೆಚ್ಚಿಸಿದನು. ಮಾಂತ್ರಿಕ ಮುದುಕಿ ಕುದುರೆಯ ವೇಗಕ್ಕೆ ತಕ್ಕಂತೆ ತಾನು ಓಡುತ್ತಿದ್ದಳು. ಆಗ ಕಾಂಚನಳಿಗೆ ತನ್ನ ಬಳಿ ಇರುವ ವಸ್ತುಗಳು ನೆನಪಾದವು.
ತನ್ನ ತಾಯಿ ಕೊಟ್ಟು ಹೋದ ಉಡುಗೊರೆಗಳು ಆ ವಸ್ತುಗಳು. ಅವಳು ತನ್ನ ಬಳಿ ಇರುವ ಕೆಂಪು ಖಾರದ ಪುಡಿಯನ್ನು ತೆಗೆದುಕೊಂಡು ಎಸೆದಳು. ಅದು ಗಾಳಿಯಲ್ಲಿ ಹಾರಿಕೊಂಡು ಮುದುಕಿಯ ಕಣ್ಣಿಗೆ ಬಿತ್ತು. ಮುದುಕಿ ತನ್ನ ಕಣ್ಣಿಗೆ ಬಿದ್ದ ಖಾರವನ್ನು ಉಜ್ಜಿಕೊಂಡು ಓಡುವುದನ್ನು ಮಾತ್ರ ನಿಲ್ಲಿಸಲಿಲ್ಲ. ಅವಳು ರಾಜಕುಮಾರನ ಕುದುರೆಗೆ ಸಮನಾಗಿ ಓಡಲು ಪ್ರಯತ್ನ ಮಾಡುತ್ತಿದ್ದಳು. ಕಾಂಚನಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅವಳು ತನ್ನ ಬಳಿ ಇರುವ ಕಲ್ಲುಗಳನ್ನು ಮುದುಕಿ ಬರುತ್ತಿರುವ ಹಾದಿಯಲ್ಲಿ ಎಸೆದಳು. ಕಲ್ಲುಗಳು ತುಂಬ ನುಣುಪಾಗಿ ಕಾಲು ತಾಗಿದರೆ ಸಾಕು ಬೀಳಿಸುವಂತೆ ಇದ್ದವು. ಮುದುಕಿ ತನ್ನ ದಾರಿಯಲ್ಲಿ ಬಿದ್ದ ಕಲ್ಲುಗಳನ್ನು ಎಡವಿ ಜಾರಿ ಬಿದ್ದಳು. ಆದರೂ ಮುದುಕಿ ತುಂಬ ಗಟ್ಟಿ. ಅವಳು ಕಲ್ಲುಗಳನ್ನು ಎಡವಿ ಬಿದ್ದರೂ ತಕ್ಷಣ ಸಾವರಿಸಿಕೊಂಡು ರಾಜಕುಮಾರನ ಕುದುರೆಯ ಜೊತೆ ಓಡುತ್ತಿದ್ದಳು. ಕಾಂಚನಗೆ ತಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತಿರುವ ಮುದುಕಿಯನ್ನು ತಾನು ಹೇಗಾದರೂ ಮಾಡಿ ತಡೆಯಲೇಬೇಕು ಎಂಬ ಭಾವನೆ ಬಲವಾಗಿ ಕಾಡಿತು. ಅವಳು ಕೊನೆಯ ಬಾರಿಗೆ ತನ್ನ ಬಳಿ ಇರುವ ನೀರಿನ ಸೀಸೆಯನ್ನು ತೆಗೆದುಕೊಂಡು ಮುದುಕಿ ಓಡಿ ಬರುತ್ತಿರುವ ಹಾದಿಯಲ್ಲಿ ಚೆಲ್ಲಿದಳು. ಅವಳು ಚೆಲ್ಲಿದ ನೀರಿನ ಪರಿಣಾಮ ಬೀರಿತು. ಮುದುಕಿ ಬರುತ್ತಿರುವ ದಾರಿಯಲ್ಲಿ ನೀರಿನ ಕೊಳ ಕಾಣಿಸಿಕೊಂಡಿತು. ಅದು ರಾಜಕುಮಾರನ ಕುದುರೆ ಮತ್ತು ಮುದುಕಿಯ ನಡುವೆ ದೊಡ್ಡ ಕೊಳವನ್ನು ನಿರ್ಮಾಣ ಮಾಡಿತು. ನೀರಿನ ಕೊಳವನ್ನು ಕಂಡು ಮುದುಕಿ ದಿಗ್ಭ್ರಾಂತಳಾದಳು. ಆದರೂ ಅವಳು ಓಡುವ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ. ಅವಳು ನೀರಿನ ಕೊಳದಲ್ಲಿ ಇಳಿದು ಆಚೆ ದಡ ಸೇರುವ ಪ್ರಯತ್ನ ಮಾಡಿದಳು. ಮುದುಕಿಯ ಪ್ರಯತ್ನಕ್ಕೆ ಅದೃಷ್ಟ ಜೊತೆಗೂಡಲಿಲ್ಲ. ಅವಳು ಕೊಳದಲ್ಲಿ ಕಾಲು ಜಾರಿ ಬಿದ್ದಳು. ರಾಜಕುಮಾರನ ಕುದುರೆ ಮುಂದೆ ಮುಂದೆ ಸಾಗಿತು. ಮುದುಕಿ ಮಾತ್ರ ಕೊಳದಲ್ಲಿ ಉಳಿದಳು. ರಾಜಕುಮಾರನು ಕಾಂಚನಳನ್ನು ಕರೆದುಕೊಂಡು ಅರಮನೆಯ ಬಾಗಿಲಿಗೆ ಬಂದನು. ಅವನು ಕಾಂಚನಳನ್ನು ಕುರಿತು, ಕಾಂಚನ, ನಾನು ಅರಮನೆಯ ಒಳಗೆ ಹೋಗಿ ನಿನ್ನ ಬಗ್ಗೆ ತಿಳಿಸಿ ಬರುವೆನು. ನನ್ನ ಬಂಧುಗಳು ನಿನ್ನನ್ನು ಸಾಂಪ್ರದಾಯಿಕವಾಗಿ ಗೌರವದಿಂದ ಒಳಗೆ ಬರಮಾಡಿಕೊಳ್ಳುವರು ಎಂದನು. ರಾಜಕುಮಾರನು ತನ್ನ ಉದ್ಯಾನವನದ ಮರದ ಬುಡದಲ್ಲಿ ಕಾಂಚನಳನ್ನು ಬಚ್ಚಿಟ್ಟು ತಾನು ಅರಮನೆಯ ಕಡೆಗೆ ನಡೆದನು. ಆ ಮರವು ನೀರಿನ ಕಾರಂಜಿಯ ಬಳಿ ಇತ್ತು. ರಾಜಕುಮಾರ ಕುಳ್ಳಿರಿಸಿದ ಜಾಗದಲ್ಲಿಯೇ ಕಾಂಚನ ಅಡಗಿ ಕುಳಿತಿದ್ದಳು. ಅದೇ ಸಮಯಕ್ಕೆ ಮರದ ಮೇಲೆ ಕುಳಿತಿದ್ದ ಹೆಣ್ಣು ಮಾಯಾವಿ ನೀರು ಕುಡಿಯಲು ಕಾರಂಜಿಯ ಬಳಿಗೆ ಬಂದಳು. ನೀರಿನಲ್ಲಿ ಕಾಂಚನಳ ಪ್ರತಿಬಿಂಬವನ್ನು ಕಂಡು ತಾನು ಈ ಸುಂದರ ರೂಪದ ಹುಡುಗಿ ಎಂದು ನಿರ್ಧರಿಸಿಕೊಂಡು ಮೂರ್ಖತನದಿಂದ ತನಗಿಂತ ಸುಂದರರು ಯಾರೂ ಇಲ್ಲ, ತಾನು ರಾಜಕುಮಾರನನ್ನೇ ವಿವಾಹವಾಗಬೇಕು ಎಂದು ಮನದಲ್ಲೇ ಹೇಳಿಕೊಂಡಳು. ಅವಳು ತನ್ನ ಕೈಯಲ್ಲಿದ್ದ ನೀರು ತುಂಬುವ ಪಾತ್ರೆಯನ್ನು ಅಲ್ಲಿಯೇ ಬಿಟ್ಟಳು. ಅವಳು ನೀರಿನ ಸಂಗತಿಯನ್ನು ಮರೆತು ತನ್ನ ಮನೆಗೆ ಹೊರಟಳು. ಆದರೆ ಆಕಸ್ಮಿಕವಾಗಿ ಅಲ್ಲಿಯೇ ಕುಳಿತಿದ್ದ ಕಾಂಚನಳನ್ನು ನೋಡಿದಳು. ಅವಳು ಮರವನ್ನು ಹತ್ತಿ ಕುಳಿತು ಕಾಂಚನನನ್ನು ಪ್ರಶ್ನಿಸಿದಳು. ಹುಡುಗಿ, ನೀನು ಯಾರು? ನೀನು ಇಲ್ಲಿ ಅಡಗಿ ಕುಳಿತಿರಲು ಕಾರಣವೇನು? ಆಗ ಕಾಂಚನ ನಡೆದ ವಿಷಯವನ್ನು ಸಂಪೂರ್ಣವಾಗಿ ವಿವರಿಸಿದಳು. ಕಥೆಯನ್ನು ಕೇಳಿದ ಹೆಣ್ಣು ಮಾಯಾವಿ, ಕಾಂಚನ, ನೀನು ತುಂಬ ಸುಂದರವಾಗಿರುವೆ. ನಿನ್ನ ಕೂದಲು ಪ್ರಯಾಣ ಮಾಡಿ ಬಂದಿದ್ದರಿಂದ ತುಂಬ ಕೊಳಕಾಗಿದೆ. ನಾನು ನಿನ್ನ ಕೂದಲನ್ನು ಬಾಚಿ ಸುಂದರವಾದ ಜಡ ಹಾಕುವೆನು. ಅರಮನೆಯಲ್ಲಿ ನಿನ್ನನ್ನು ನೋಡಿ ಜನ ಬೆರಗಾಗಬೇಕು ಎಂದಳು. ಮಾಯಾವಿ ಹೇಳಿದ ಮಾತುಗಳನ್ನು ಸತ್ಯ ಇದೆ ಎನಿಸಿತು. ಹೀಗಾಗಿ ಅವಳು ತನ್ನ ಕೂದಲನ್ನು ಅವಳ ಕೈಗೆ ಕೊಟ್ಟಳು. ಆಗ ಮಾಯಾವಿಯು ಕಾಂಚನಳ ಕೂದಲನ್ನು ಬಾಚುವ ನೆಪದಲ್ಲಿ ತನ್ನ ಬಳಿ ಇದ್ದ ಸೂಜಿಯನ್ನು ಅವಳ ತಲೆಗೆ ಚುಚ್ಚಿದಳು. ಆಗ ಕಾಂಚನ ಗಂಡು ಹಕ್ಕಿಯಾಗಿ ಮಾರ್ಪಟ್ಟಳು. ಹಕ್ಕಿಯು ಕೂಡಲೇ ಆಕಾಶಕ್ಕೆ ಹಾರಿತು. ರಾಜಕುಮಾರನು ಹಿಂದಿರುಗಿ ಬರುವ ಸಮಯದಲ್ಲಿ ಹೆಣ್ಣು ಮಾಯಾವಿ ಉದ್ಯಾನವನದಲ್ಲಿ ಕುಳಿತಿದ್ದಳು. ಅವಳನ್ನು ಕಂಡು ರಾಜಕುಮಾರನಿಗೆ ಆಶ್ಚರ್ಯವಾಯಿತು. ಕಾಂಚನ, ಇದೇನು ನಿನ್ನ ಪರಿಸ್ಥಿತಿ? ರಾಜಕುಮಾರನ ಮಾತುಗಳಿಗೆ ಮಾಯಾವಿ, ರಾಜಕುಮಾರ, ನಾನು ನಿನ್ನ ಬರುವಿಕೆಗಾಗಿ ಕಾದು ಕಾದು ಇಂತಹ ಬಣ್ಣಕ್ಕೆ ತಿರುಗಿರುವೆನು ಎಂದಳು. ಮಾಯಾವಿಯ ಮಾತುಗಳನ್ನು ರಾಜಕುಮಾರನು ನಂಬಲಿಲ್ಲ. ಆದರೆ ಆಕೆಯನ್ನು ಅರಮನೆಗೆ ಕರೆದುಕೊಂಡು ಹೋಗದೆ ವಿಧಿಯಿಲ್ಲ. ಅವನು ನಿರುತ್ಸಾಹದಿಂದಲೇ ಮಾಯಾವಿಯನ್ನು ಅರಮನೆಗೆ ಕರೆದುಕೊಂಡು ಬಂದನು. ಅರಮನೆಯ ಜನರು ಮಾಯಾವಿಯನ್ನು ಕಂಡು ಗಾಬರಿಗೊಂಡರು. ಅವಳ ರೂಪದ ಬಗ್ಗೆ ಒಳಗೊಳಗೆ ಟೀಕೆ ಮಾಡಿದರು. ಆದರೆ ರಾಜಕುಮಾರನ ಮುಂದೆ ಮಾತನಾಡುವ ಧೈರ್ಯ ಯಾರಿಗೂ ಇರಲಿಲ್ಲ. ಅವನು ತುಂಬ ನೊಂದುಕೊಂಡನು. ಅವನಿಗೆ ಪದೇ ಪದೇ ಕಾಂಚನಳ ಸುಂದರವಾದ ಮುಖ ನೆನಪಿಗೆ ಬರುತ್ತಿತ್ತು. ಅವನ ಪರಿಸ್ಥಿತಿ ತುಂಬ ಚಿಂತಾಜನಕವಾಯಿತು. ಹೀಗೆ ಕಾಲ ಕಳೆಯುತ್ತಿತ್ತು. ದೂರದಲ್ಲಿ ಹಾರಾಡುತ್ತಿದ್ದ ಗಂಡು ಹಕ್ಕಿ ಒಂದು ದಿನ ಉದ್ಯಾನವನಕ್ಕೆ ಬಂದಿತು. ಅಲ್ಲಿ ಕೆಲಸ ಮಾಡುವ ತೋಟದ ಮಾಲಿಯ ಹೆಂಡತಿಯನ್ನು ವಿಚಾರಿಸಿತು. ಏನಮ್ಮ, ರಾಜಕುಮಾರನ ವರ್ತನೆ ಹೇಗಿದೆ? ಅವನು ತನ್ನ ಪತ್ನಿಯ ಜೊತೆ ಹೇಗಿದ್ದಾನೆ?
ರಾಜನ ವರ್ತನೆ ಸಹಜವಾಗಿಯೇ ಇದೆ ಎಂದು ತೋಟದ ಮಾಳಿಯ ಹೆಂಡತಿ ಹೇಳಿದ ತಕ್ಷಣ ಈ ಮಾತನ್ನು ಕೇಳಿ ಹಕ್ಕಿ ಆಕಾಶಕ್ಕೆ ಹಾರಿ ಹೋಯಿತು. ಒಂದು ದಿನ ರಾಜನು ಉದ್ಯಾನವನಕ್ಕೆ ಬಂದನು. ಆಗ ತೋಟದ ಮಾಲಿಯ ಪತ್ನಿ ರಾಜನನ್ನು, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು, ಆದರೆ ಕೇಳಲು ತುಂಬ ಹೆದರಿಕೆ ಆಗುತ್ತಿದೆ ಎಂದಳು. ಅದಕ್ಕೆ ರಾಜಕುಮಾರನು, ನೀನು ಅಧೈರ್ಯ ಪಡಬೇಡ, ನೀನು ಧೈರ್ಯವಾಗಿ ಪ್ರಶ್ನೆಯನ್ನು ಕೇಳಬಹುದು ಎಂದನು. ಪ್ರಭು, ನಮ್ಮ ಉದ್ಯಾನವನಕ್ಕೆ ಆಗಾಗ್ಗೆ ಒಂದು ಗಂಡು ಹಕ್ಕಿ ಬರುವುದು. ಅದು ನಿಮ್ಮ ವರ್ತನೆ ಹಾಗೂ ನಿಮ್ಮ ಪತ್ನಿಯ ಜೊತೆ ಹೇಗೆ ನಡೆದುಕೊಳ್ಳುವಿರಿ ಎಂದು ವಿಚಾರಿಸುವುದು. ಆ ಹಕ್ಕಿಗೆ ಮನುಷ್ಯರ ಧ್ವನಿ ಇರುವುದು ಎಂದಳು. ತೋಟದ ಮಾಳಿಯ ಪತ್ನಿಯ ಮಾತುಗಳನ್ನು ಕೇಳಿ ರಾಜನಿಗೆ ಆಶ್ಚರ್ಯವಾಯಿತು. ಅವನು ಹಕ್ಕಿಯ ಹಿಂದೆ ಯಾವುದೋ ರಹಸ್ಯ ಅಡಗಿದೆ ಎಂದು ಅರ್ಥ ಮಾಡಿಕೊಂಡನು. ಅವನು ಕೂಡಲೇ ತನ್ನ ರಾಜಧಾನಿಯಲ್ಲಿ ಇರುವ ಎಲ್ಲ ಹಕ್ಕಿ ಹಿಡಿಯುವವರನ್ನು ಕರೆಸಿ ತಾನು ಹೇಳಿ ವಿವರಿಸಿ ಹಕ್ಕಿಯನ್ನು ಎಲ್ಲೇ ಇರಲಿ ಹಿಡಿದು ತರುವಂತೆ ಆಜ್ಞಾಪಿಸಿದನು. ಅವನು ಹೇಳಿದಂತೆ ಹಕ್ಕಿಗಳನ್ನು ಹಿಡಿದು ತರಲಾಯಿತು. ರಾಜಕುಮಾರನು ಹಕ್ಕಿಯನ್ನು ವಜ್ರ, ಮಾಣಿಕ್ಯ, ಮುತ್ತುಗಳಿಂದ ಮಾಡಿದಂತಹ ಪಂಜರದಲ್ಲಿ ಬಂಧಿಸಿದನು. ಹೆಣ್ಣು ಮಾಯಾವಿ ರಾಣಿಯಾಗಿದ್ದಳಲ್ಲವೇ, ಅವಳು ಪಂಜರದಲ್ಲಿರುವ ಹಕ್ಕಿಯನ್ನು ಕಂಡು ಖಂಡಿತ ಅವಳು ಕಾಂಚನ ಎಂದು ಅರ್ಥ ಮಾಡಿಕೊಂಡಳು. ಅವಳನ್ನು ಹಿಡಿದು ಕೊಲ್ಲಬೇಕು, ಇಲ್ಲದಿದ್ದರೆ ಪಂಜರದಿಂದ ಹೊರಗೆ ಕಳುಹಿಸಬೇಕು ಎಂದು ಹಲವಾರು ಪ್ರಯತ್ನಗಳನ್ನು ಮಾಡಿದಳು. ಆದರೆ ಅವಳ ಪ್ರಯತ್ನಗಳು ಸಫಲವಾಗಲಿಲ್ಲ. ರಾಜನು ಸಮಯ ಸಿಕ್ಕಾಗಲೆಲ್ಲ ಪಂಜರದ ಮುಂದೆ ಬಂದು ನಿಲ್ಲುತ್ತಿದ್ದನು. ಹಕ್ಕಿಯು ರಾಜನ ಕಡೆ ಕಂಬನಿ ತುಂಬಿದ ಕಣ್ಣುಗಳಿಂದ ನೋಡುತ್ತಿತ್ತು. ರಾಜಕುಮಾರನು ಮಾತನಾಡಲು ಪ್ರೇರೇಪಿಸುತ್ತಿದ್ದನು, ಆದರೆ ಹಕ್ಕಿ ಮಾತ್ರ ಮೌನವಾಗಿ ಇರುತ್ತಿತ್ತು. ಒಂದು ದಿನ ರಾಜಕುಮಾರನು ಪಂಜರದಲ್ಲಿ ಬಂದಿಯಾಗಿರುವ ಹಕ್ಕಿಯನ್ನು ಹೊರಗೆ ಕರೆತಂದು ಹಕ್ಕಿಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರೀತಿಯಿಂದ ನೇವರಿಸುತ್ತಿದ್ದನು. ಆಗ ಅವನ ಕೈಗೆ ಹಕ್ಕಿಯ ತಲೆಯಲ್ಲಿ ಚುಚ್ಚಿಕೊಂಡಿದ್ದ ಸೂಜಿ ದೊರಕಿತು. ಅವನು ಹಕ್ಕಿಯ ತಲೆಯಲ್ಲಿದ್ದ ಸೂಜಿಯನ್ನು ಹೊರಗೆ ತೆಗೆದನು. ಕೂಡಲೇ ಹಕ್ಕಿಯ ರೂಪದಲ್ಲಿ ಇದ್ದ ಕಾಂಚನ ತನ್ನ ನಿಜವಾದ ರೂಪವನ್ನು ಧರಿಸಿ ರಾಜನ ಮುಂದೆ ನಿಂತಳು. ತಾನು ಪ್ರೀತಿಸಿದ ಕಾಂಚನ ತನ್ನ ಮುಂದೆ ಬಂದು ನಿಂತಿರುವುದನ್ನು ಕಂಡು ರಾಜನಿಗೆ ಆಶ್ಚರ್ಯವೂ ಆಶ್ಚರ್ಯ. ಕಾಂಚನ, ಇದೇನು? ನಾನು ನನ್ನ ಕಣ್ಣುಗಳಲ್ಲಿ ನಂಬಲಾಗುತ್ತಿಲ್ಲ. ನಿನ್ನ ಪರಿಸ್ಥಿತಿಗೆ ಕಾರಣವೇನು? ನಿನ್ನನ್ನು ಇಂತಹ ದುಸ್ಥಿತಿಗೆ ತಂದವರು ಯಾರು ಎಂದು ರಾಜ ಕೇಳಲು ತಕ್ಷಣ ಕಾಂಚನ, ರಾಜ, ನಿನ್ನ ಪತ್ನಿಯಾಗಿರುವ ಮಾಯಾವಿಯೇ ನನ್ನ ದುಸ್ಥಿತಿಗೆ ಕಾರಣ. ನನ್ನ ಇಂತಹ ಕೆಟ್ಟ ಪರಿಸ್ಥಿತಿಗೆ ಅವಳೇ ಕಾರಣ ಎಂದಳು. ರಾಜನಿಗೆ ಮುಖ ಕೋಪದಿಂದ ಕೆಂಪಾಯಿತು. ಅವನು ಕ್ರೋಧದಿಂದ ಹಲ್ಲುಗಳನ್ನು ಕಡಿದನು. ತನ್ನ ಪ್ರೇಯಸಿಯನ್ನು ಗಂಡು ಹಕ್ಕಿಯಾಗಿ ಮಾರ್ಪಡಿಸಿದ ಮಾಯಾವಿಗೆ ಮರಣದಂಡನೆಯೇ ಸರಿಯಾದ ಶಿಕ್ಷೆ ಎಂದು ರಾಜನು ಭಾವಿಸಿದನು. ಆದರೆ ಕಾಂಚನ ತುಂಬ ದಯಾಮಯಿ. ಅವಳು ರಾಜನನ್ನು ಸಮಾಧಾನಪಡಿಸಿದಳು. ತನ್ನನ್ನು ಇಂತಹ ದುಸ್ಥಿತಿಗೆ ತಂದ ಹೆಣ್ಣು ಮಾಯಾವಿಯನ್ನು ದೇಶದಿಂದ ಗಡೀಪಾರು ಮಾಡಿದರೆ ಸಾಕು ಎಂದಳು. ರಾಜಕುಮಾರನು ತನ್ನ ಪತ್ನಿಯಾಗಿ ಬಂದ ಮಾಯಾವಿಯನ್ನು ದೇಶದಿಂದ ಉಚ್ಚಾಟನೆ ಮಾಡಿದನು. ನಂತರ ತಾನು ಮೆಚ್ಚಿದ ಕಾಂಚನನನ್ನು ವಿವಾಹ ಮಾಡಿಕೊಂಡನು. ಅವರ ವಿವಾಹವು ಅದ್ಧೂರಿಯಾಗಿ ನಡೆಯಿತು. ಕಾಂಚನ ತಾನು ಕಷ್ಟಪಟ್ಟದ್ದನ್ನು ಮರೆತು ರಾಜಕುಮಾರನ ಜೊತೆ ಸಂತೋಷವಾಗಿ ಕಾಲ ಕಳೆದಳು. ಹೀಗೆ ಕಾಂಚನನಿಗೆ ಬಾಲ್ಯದಿಂದಲೂ ಕಷ್ಟಗಳೇ ಎದುರಾದರೂ ದೇವರು ತುಂಬ ದೊಡ್ಡವನು. ಮಾಯಾ ಮಂತ್ರಗಳಿಗೆ ದೇವರು ರಕ್ಷಣೆ ನೀಡುವುದಿಲ್ಲ. ಎಂದಾದರೂ ಕ್ಷುದ್ರ ಶಕ್ತಿಗಳು ಸೋಲಲೇಬೇಕು. ದೇವರ ಶಕ್ತಿಯ ಮುಂದೆ ಮಂತ್ರಶಕ್ತಿ ತುಂಬ ಚಿಕ್ಕದು. ಕಾಂಚನನ ಕಷ್ಟವನ್ನು ದೇವರು ಪಾರು ಮಾಡಿದರು. ರಾಜಕುಮಾರನು ತುಂಬ ಒಳ್ಳೆಯವನು. ನಡೆದ ವಿಷಯವು ಅರ್ಥವಾಗಿದ್ದರೂ ಏನೂ ಮಾಡಲಾಗದ ಸ್ಥಿತಿಯಲ್ಲಿ ಇದ್ದನು. ಕೊನೆಗೆ ಕುರೂಪಿ ಮಾಯಾವಿ ಹೆಣ್ಣಿನಿಂದ ಪಾರಾದನು. ದೇವರು ತಾನು ಮೆಚ್ಚಿದ ಕಾಂಚನನನ್ನು ಪತ್ನಿಯಾಗಿ ನೀಡಿದ್ದಕ್ಕೆ ದೇವರಿಗೆ ರಾಜಕುಮಾರನು ಕೃತಜ್ಞತೆಗಳನ್ನು ಸಲ್ಲಿಸಿದನು. ಇಲ್ಲಿಗೆ ಕಥೆಯು ಮುಕ್ತಾಯಗೊಳ್ಳುತ್ತದೆ. ಇದು ಮಾಯಾಮಂತ್ರದ ಕಥೆಗಳು ಬುಟ್ಟಿಯಿಂದ ಆಯ್ದಂತಹ ಒಂದು ಒಳ್ಳೆಯ ಕಥೆಯಾಗಿತ್ತು. ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.